ಮುಚ್ಚು ಬಾಯಿ, ಇಲ್ಲಾಂದ್ರೆ ಇದನ್ನ ಸುರಿದು ಬಿಡ್ತೀನಿ. ಹಾಳಾದ್ದು ನೆಮ್ಮದಿ ಕುಡಿಯಕ್ಕೂ ಬಿಡಲ್ಲ ಅನ್ನುತ್ತೆ. ಹಲೋ ಶ್ರೀ, ಎಲ್ಲಿದೆಯಾ? ಮನೇಲಿದ್ದೀನಿ. ಓಕೆ, ಒಳ್ಳೆಯದಾಯಿತು. ಅದು ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು, ಅದಕ್ಕೆ ನಾನೀಗ ಬರ್ತಾ ಇದ್ದೀನಿ. ಇರ್ತೀಯಲ್ಲ? ಅದು ಏಕೆ? ನಾನು ಬರೋದ್ರಿಂದ ಏನಾದ್ರು ಪ್ರಾಬ್ಲಮ್ ಆಗುತ್ತಾ? ಹಾಗೇನಿಲ್ಲ. ಏನು ವಿಷಯ? ನೋಡು ಶ್ರೀ, ಅದನ್ನು ಫೋನಲ್ಲೆಲ್ಲ ಹೇಳಲಿಕ್ಕಾಗೋದಿಲ್ಲ. ಇನ್ನು 1 ಅವರ್ನಲ್ಲಿ ನಾನು ನಿಮ್ಮ ಮನೆ ಹತ್ರ ಇರ್ತೀನಿ. ಓಕೆ, ಬಾಯ್. ಯಾಕೆ ಹಾಗೆ ನೋಡ್ತಿದ್ದೀರಾ? ಈ ಮಗು ಏನು ತಪ್ಪು ಮಾಡಿದ್ದೆ ಅಂತ ನಾವಿದನ್ನು ತಿರಸ್ಕಾರದಿಂದ ನೋಡಬೇಕು? ನಮ್ಮ ಮಗುನ ಯಾರೋ ಕದ್ಕೊಂಡು ಹೋದಾಗೆ ಈ ಮಗುನು ಯಾರೋ ಕದ್ಕೊಂಡು ತಂದಿರೋದು. ಅದು ಈ ಮಗು ತಪ್ಪ? ತಪ್ಪೇ ಮಾಡದೇ ಇರೋ ಮಗುನ ಯಾರ್ದೋ ಮೇಲಿರೋ ಕೋಪಕ್ಕೆ ನಾವು ತಿರಸ್ಕಾರದಿಂದ ನೋಡೋದಾದರೆ ನಮ್ಮಿಂದ ಕಳೆದು ಹೋಗಿರೋ ಮಗುನ ಇನ್ನು ಯಾರೋ ಇದೇ ಥರ ನೋಡಬೇಕಾಗುತ್ತೆ. ಅದನ್ನು ನೀವುಗಳು ಒಪ್ತೀರಾ? ನೋಡಿ, ನೀವುಗಳು ಒಪ್ತೀರೋ ಇಲ್ವೋ, ನಾನಂತೂ ಈ ಮಗುನ ನಮ್ಮನೆ ಮಗು ಥರನೇ ಸಾಕ್ತೀನಿ. ಸಾವಿರಾರು ಕುಟುಂಬಗಳಿಗೆ ನೆಲೆ ಕೊಟ್ಟು ಸಾವಿರಾರು ಮಕ್ಕಳ ಬದುಕಿಗೆ ದಾರಿ ತೋರಿಸಿರೋ ಈ ಮನೆಯಲ್ಲಿ ಈ ಮಗು ಹೀಗೆ ಅನಾಥವಾಗಿರೋದು ನನಗಿಷ್ಟ ಆಗಲ್ಲ. ಹಲೋ, ಏನಾಯ್ತು? ಏನಾದರೂ ಕ್ಲೂ ಸಿಕ್ತಾ? ಹಾಂ ಜಾನು, ನಮ್ಮ ಮಗು ಕದ್ದ ಕಳ್ಳ ಸಿಗಾಕೊಂಡಿದ್ದಾನೆ. ಯಾರದು ಶ್ರೀ? ನಮ್ಮ ಮಗು ಎಲ್ಲಿದೆಯಂತೆ? ಅವನು ಅದೇ ಆಸ್ಪತ್ರೆಯಲ್ಲಿ ವಾರ್ಡ್ ಬಾಯ್ ಕೆಲಸ ಮಾಡ್ತಿದ್ದ. ಇನ್ಸ್ಪೆಕ್ಟರ್ ವಿಚಾರಣೆ ಮಾಡ್ತಿದ್ದಾರೆ. ಇಷ್ಟರಲ್ಲಿ ನಮ್ಮ ಮಗು ಎಲ್ಲಿದೆ ಅಂತ ಗೊತ್ತಾಗತ್ತೆ. ಶ್ರೀ, ಅವ್ನು ಏನು ಕೇಳಿದ್ರು ಕೊಡೋಕೆ ಒಪ್ಕೊಂಡ್ಬಿಡು. ನನಗೆ ನನ್ನ ಮಗು ಸಿಗೋದು ಮುಖ್ಯ. ಎಲ್ಲ ಗೊತ್ತಾಗುತ್ತೆ ಜಾನು, ನಾನು ನಿಂಗೆ ಆಮೇಲೆ ಕಾಲ್ ಮಾಡ್ತೀನಿ. ಶ್ರೀ, ಹಲೋ ಅಜ್ಜಿ, ಅತ್ತೆ, ಅಜ್ಜಿ, ಅಜ್ಜಿ, ಮಗು ಕದ್ದಿದ್ದ ವ್ಯಕ್ತಿ ಯಾರು ಅಂತ ಗೊತ್ತಾಯ್ತಂತೆ. ಯಾರಂತ ಅವನು? ಅದೇ ಹಾಸ್ಪಿಟಲಲ್ಲಿ ವಾರ್ಡ್ ಬಾಯ್ ಆಗಿ ಕೆಲಸ ಮಾಡ್ತಿದ್ದಂತೆ. ಇವತ್ತು ಪೊಲೀಸ್ ಅವ್ರ ಕೈಯಲ್ಲಿ ಸಿಕ್ಕಾಕೊಂಡಿದ್ದಾನೆ. ಅಯ್ಯೋ ದೇವ್ರೇ, ಯಾರನ್ನು ನಂಬಕ್ಕೆ ಆಗ್ತಿಲ್ವಲ್ಲ. ಯಾಕೆ ಹಿಂಗೆ ಮಾಡಿದ್ನಂತ ಅವನು? ಅದಿನ್ನೂ ಗೊತ್ತಾಗಿಲ್ಲ. ಅದು ಸರಿ, ಈಗ ನಮ್ಮ ಮಗು ಎಲ್ಲಿದೆ ಅಂತ ಏನಾದರೂ ಗೊತ್ತಾಯ್ತಾ? ಅದಿನ್ನೂ ಗೊತ್ತಾಗಿಲ್ಲ ಅಜ್ಜಿ. ಎನ್ಕ್ವೈರಿ ನಡೀತಿದೆ. ಸದ್ಯದಲ್ಲೇ ಬಾಯ್ ಬಿಡಿಸ್ತಾರಂತೆ ಪೊಲೀಸವರು. ಕೊನೆಗೂ ದೇವ್ರು ಕಣ್ಬಿಟ್ಬಿಟ್ಟ ಜಾಹ್ನವಿ. ಎಲ್ಲ ನೀನು ಮಾಡಿದ ವ್ರತದ ಮಹಿಮೆ. ನೀನು ಪಟ್ಟಿದ ಕಷ್ಟಕ್ಕೆ ಪ್ರತಿಫಲ ಸಿಕ್ತು ಬಿಡು. ಹೌದು ವಸು, ನಾನು ನಂಬಿದ ದೇವರು ನನ್ನ ಕೈ ಬಿಡಲಿಲ್ಲ. ನನಗೀಗಲೇ ನನ್ನ ಮಗು ನೋಡಬೇಕು ಅನಿಸ್ತದೆ. ನಾ ಹೊರಡ್ತೀನಿ. ಎಲ್ಲಿಗೆ? ಪೊಲೀಸ್ ಸ್ಟೇಷನಿಗೆ ಅಜ್ಜಿ. ಅವ್ನ ಮಗು ಎಲ್ಲಿದೆ ಅಂತ ಹೇಳ್ತಿದ್ದಂಗೆ ನನ್ನ ಮಗುನ ಕರ್ಕೊಂಡು ಬರ್ತೀನಿ. ಜಾನ್ವಿ, ನಿನ್ನ ಮನಸ್ಥಿತಿ ನನಗೆ ಅರ್ಥ ಆಗುತ್ತೆ. ಆದರೂ ಸ್ವಲ್ಪ ತಾಳ್ಮೆಯಿಂದ ಇರು. ಶ್ರೀ ಅಲ್ಲೇ ಇದ್ದಾನಲ್ಲ. ಮೊದಲು ಆ ಕಳ್ಳ ನಮ್ಮ ಮಗು ಎಲ್ಲಿದೆ ಅಂತ ಬಾಯಿ ಬಿಡಲಿ, ಆಮೇಲೆ ಹೋಗುವಂತೆ. ಈಗ ಅಲ್ಲಿಗೆ ಹೋಗಿ ಏನು ಮಾಡ್ತೀಯಾ? ಹೌದು ಜಾಹ್ನವಿ, ಪೊಲೀಸ್ನವರು ವಿಚಾರಿಸ್ತಿದ್ದಾರಲ್ವಾ, ಮಗು ಎಲ್ಲಿದೆ ಅಂತ ಗೊತ್ತಾದ ತಕ್ಷಣ ಹೋಗುವಂತೆ.
ಈಗಾಗಲೇ ಸಾಯೋ ಥರ ಓದೇ ತಿಂತ ಇದೆಯಾ? ಸತ್ಯ ಹೇಳಿಲ್ಲ ಅಂತಂದ್ರೆ ಏರೋಪ್ಲೇನ್ ಎತ್ಬೇಕಾಗುತ್ತೆ, ಇಲ್ಲ 3rd ಡಿಗ್ರಿ ಟ್ರೀಟ್ಮೆಂಟ್ ಕೊಡ್ಬೇಕಾಗುತ್ತೆ. ಮರ್ಯಾದೆಯಿಂದ ಹೇಳು. ಸರ್ ದಯವಿಟ್ಟು ಸರ್ ಅವ್ರ ಮಗನ ನಾನು ಕದ್ದಿಲ್ಲ ಸರ್. ತಮ್ಮಯ್ಯ ಅಂತ ನಿಮ್ಮ ಕಾಲಿಗೆ ಬಂದೆ ಬಿಟ್ಬಿಡಿ. ಅವಾಗ್ಲೇ ಕೇಳ್ದೆ ಗಂಡು ಮಗು ಬೇಕೋ ಹೆಣ್ಮಗು ಬೇಕು ಅಂತ ಹೇಳಿ. ಯಾವ್ದು ಆ ಮಗು? ಸರ್ ಅದು ಯಾರಾದ್ರೂ ಬಡವರು ಮಗು ಸಾಕಾಗದೇ ಇರೋರ್ದು ಅವ್ರ ಮಗನ ಇವ್ರಿಗೆ ಕೊಡ್ಸೋಣ ಅಂತ ಅಷ್ಟೇ ಸರ್, ಬೇರೆ ಇನ್ನೇನಿಲ್ಲ ಸರ್. ಸರ್ ನನ್ನ ನಂಬಿ ಸರ್. ಸುಳ್ಳು ಬೊಗಳ್ತೀಯ ಬದ್ಮಾಶ್. ನಿನ್ನ ಹಿಸ್ಟ್ರಿ ಎಲ್ಲ ನಮಗೆ ಚೆನ್ನಾಗಿ ಗೊತ್ತಿದೆ. ಇದಕ್ಕೂ ಮುಂಚೆ ನೀನು ಯಾವ್ಯಾವ ಹಾಸ್ಪಿಟ್ಲಲ್ಲಿ ಯಾವ್ಯಾವ ನರ್ಸಿಂಗ್ ಹೋಮ್ಗಳಲ್ಲಿ ಕೆಲಸ ಮಾಡ್ತಾ ಇದ್ದೆ ಅನ್ನೋ ಡೀಟೇಲ್ಸ್ ಸಂಪೂರ್ಣ ನಮ್ಮ ಹತ್ರ ಇದೆ. ನೀನು ಓದಲ್ಲೆಲ್ಲ ಮಕ್ಕಳು ಕಳ್ತನ ಮಾಡ್ತಾನೆ ಬರ್ತಾ ಇದೆಯಾ? ಅದರಿಂದ ಬಂದ ದುಡ್ಡಿಂದ ಎಷ್ಟು ಪ್ರಾಪರ್ಟಿ ಖರೀದಿ ಮಾಡಿದೆಯೋ, ಎಲ್ಲೆಲ್ಲಿ ಇನ್ವೆಸ್ಟ್ ಮಾಡಿದೆಯೋ ಅನ್ನೋ ಡೀಟೇಲು ಸಂಪೂರ್ಣ ನಮಗೆ ಗೊತ್ತಿದೆ. ಮರ್ಯಾದೆಯಿಂದ ಬಾಯ್ ಬಿಟ್ರೆ ಸರಿ, ಇಲ್ಲ ಅಂದ್ರೆ ನಿನ್ನನ್ನು ತಿಳ್ಕೊಳ್ಳೋ. ಸರ್ ಮಗು ಯಾವುದು ಅಂತ ನೋಡು, ನಿನಗೆ ಎಷ್ಟು ದುಡ್ಡು ಬೇಕಾದ್ರೂ ಕೊಡ್ತೀನಿ, ಆದರೆ ಪ್ಲೀಸ್ ಮಗು ಎಲ್ಲಿದೆ ಅಂತ ಹೇಳ್ಬಿಡು. ಸರ್ ಸತ್ಯವಾಗ್ಲೂ ನನಗೆ ಗೊತ್ತಿಲ್ಲ ಸರ್. ಶ್ರೀ, ಏನ್ ಶ್ರೀ ನೀವು ಹೋಗಿ ಹೋಗಿ ಇವನಿಗೆ ಹೋಗರಿತಾ ಇದ್ದೀರಾ? ಈ ನನ್ನ ಮಗನ ಕೈಯಲ್ಲಿ ಹೇಗೆ ಬಾಯಿ ಬಿಡಿಸ್ಬೇಕು ಅಂತೇಳಿ ನನಗೆ ಚೆನ್ನಾಗಿ ಗೊತ್ತು. ನೋಡ್ತಾ ಇರಿ. ಹೇಳ್ತೀನಿ ಸರ್. ಅದು ಹಂಗ ಬಾ ದಾರಿಗೆ ಮಗನೇ ನೀನು. ಹೇಳು, ನಿಜ ಹೇಳು, ಎಲ್ಲಿದೆ ಮಗು ಅಂತ ಹೇಳಿ. ಸರ್ ಮಗು ಎಲ್ಲಿದೆ ಅಂತ ಗೊತ್ತಿಲ್ಲ ಸರ್, ಆದರೆ ಕದ್ದಿರೋ ಮಗುದು ವಿಡಿಯೋನೆಲ್ಲ ಇದ್ರಲ್ಲಿ ಮಾಡ್ಕೊಂಡಿರ್ತೀನಿ. ಈ ಮೊಬೈಲಲ್ಲಿದೆ ಸರ್. ಇದು ಯಾವ ಮಗು ಅಂತ ನೀವೇ ನೋಡ್ಕೊಳ್ಳಿ ಸರ್. ಶ್ರೀ, ಇದರಲ್ಲಿ ನಿಮ್ಮ ಮಗು ಯಾವುದು ಅಂತೇಳಿ ನೋಡಿ. ಇದರಲ್ಲಿ ನಿಮ್ಮ ಮಗು ಇದೆಯಾ ಶ್ರೀ? ಹಾಂ, ಅಜ್ಜಿ, ಇದೇ ಬೆಡ್ಡಲ್ಲಿ ನಾನು ಅಡ್ಮಿಟ್ ಆಗಿದ್ದು ನೋಡಿ. ಇಲ್ಲಿ ನನ್ನ ಮಗು ಇದೆ ನೋಡಿ. ಆ ಮಗುನ ಯಾರು ತಗೊಂಡೋಗಿರ್ಬೋದು? ಒಂದು ಗೊತ್ತಾಗ್ತಾ ಇಲ್ಲ ಅಪ್ಪ. ಮಗು ವಿಷಯ ದಿನದಿಂದ ದಿನ ಕಾಂಪ್ಲಿಕೇಟ್ ಆಗ್ತಾ ಇದೆ. ಇದರಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೋ ಏನೋ. ಮಗುಗೆ ಸಮಯಕ್ಕೆ ಸರಿಯಾಗಿ ಹಾಲು ಕುಡಿಸ್ಬೇಕು, ಚೆನ್ನಾಗಿ ನೋಡ್ಕೊಳ್ಳಿ. ತಾಯಿ ಇಲ್ದೇ ಇರೋ ತಬ್ಲಿ ಮಗು ಅಂತ ಅದನ್ನ ಕಡೆಗಣಿಸ್ಬಾರ್ದು.